ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಟೆಂಪ್ಲಿಗೆ ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವತ್ತಿದ್ದಂದರೆ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರ್ತದೆ. ಸೊ ಸಿಂಪ್ಲಿ ಒಂದು ಬ್ಲಾಗ್ ಮಾಡುವ ಅಂತ ಅನಿಸಿತು, ಅದಕ್ಕೆ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಗೋ. ಸೊ ನಿಮಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ 2 ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಟೂ ವೀಲರಲ್ಲಿ ಹೋಗೋರು. ಸೊ ನಾನು ಹೆಲ್ಮೆಟ್ ಹಾಕ್ಬೇಕಂತಿದ್ರೆ ಕೂದಲು ತುಂಬ ಉದುರ್ತದೆ, ಅದಕ್ಕೋಸ್ಕರ ಫಸ್ಟಿಗೆ ಒಂದು ಸ್ಕಾರ್ಫ್ ಹಾಕಿ ಆಮೇಲೆ ಹೆಲ್ಮೆಟ್ ಹಾಕ್ತಿದ್ದೆ. ಸೊ ನನ್ನ ಈ ಸ್ಕಾರ್ಫ್ ತಂದು ಕೊಟ್ಟದ್ದು ನನ್ನದು ಬೊಂಬಾಯಿ ಆಂಟಿ ತಂದು ಕೊಟ್ಟದ್ದು, ಅಲ್ಲಿಂದ ತಂದು ಕೊಟ್ಟದ್ದು ಅವರು ನನಗೆ. ಸೊ ನನ್ನ ಹಸ್ಬೆಂಡ್ ಇವಾಗ ಅಕ್ಷಯ್ ಕುಮಾರ್ ಇದೊಂದು ಮೂವಿ ಬರ್ತಂತ ಅದನ್ನು ನೋಡ್ತಾ ಇದ್ದಾರೆ. ಇವಾಗ ಮಳೆ ಇಲ್ಲ, ಸೊ ಬೇಗ ಹೋಗಿ ಬೇಗ ಬಂದರೆ ಒಳ್ಳೆಯದಲ್ವಾ, ಅದಕ್ಕೋಸ್ಕರ ನಾನು ಟೆಂಪಲಿಗೆ ಹೋಗುವ ಅಂತ ಭಾಳ ಸಮಯದ ನಂತರ ಟೆಂಪಲಿಗೆ ಹೊರಟಿದ್ದೇನೆ. ಈಗ ಹೋಗುವ, ಫಸ್ಟಿಗೆ ಕಾವು ಟೆಂಪಲಿಗೆ ಹೋಗುವ, ಆಮೇಲೆ ಕೊರಗಚ್ಚ ಟೆಂಪಲಿಗೆ ಹೋಗಿ ನನಗೆ ಬರುವ ಮಳೆ ಬರೋದಾಗಿಂದ ಮುಂಚೆ ವಾಪಸ್ ಬರಬೇಕು. ನನ್ನ ಗಂಡ ಹೇಗೆ ಗಾಡಿ ನಿಲ್ಲಿಸಿದ್ದಾರೆ, ಇದನ್ನೀಗ ನಾನು ಹಿಂದೆ ತೆಗಿಬೇಕು. ನಾನು ಹೊರಗಡೆ ನಿಲ್ಲಿಸಿ ಬಂದಿದ್ದೆ, ಅವರಿಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಎಂತ ಮಾಡೋದಲ್ಲ, ಈ ಮಳೆಯಿಂದಾಗಿ ಈ ಗಾಡಿಗೆ ಕೂಡ ಏನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ಆದ್ದರಿಂದ ಕೀ ತೆಗಿಲಿಕ್ಕೂ ಕಷ್ಟ, ಹಾಕಲಿಕ್ಕೂ ಕಷ್ಟ. ಆಗ ನೋಡಿ ಎಷ್ಟು ಕಷ್ಟಪಡ್ತಿದ್ದೇನೆ ನೋಡಿ. ಫೈನಲಿ ನಾನೀಗ ಕೊರಗಜ್ಜ ಟೆಂಪಲ್ ಹತ್ರ ಬಂದಿದ್ದೆ. ಕೊರಗಜ್ಜನ ಗಂಧ ಪ್ರಸಾದ ನನ್ನ ಕೈಗೆ ಸಿಕ್ತು. ಸೊ ಇವಾಗ ಕಾವು ಟೆಂಪಲ್ಗೆ ಬಂದೆ. ಸೊ ಇಲ್ಲಿ ಬಂದು ರುದ್ರಾಭಿಷೇಕ ಮಾಡಿದೆ, ಅದಕ್ಕೆ ಇದೆಲ್ಲ ಕೊಡುವಂಥ ಪ್ರಸಾದ ಎಲ್ಲ ಕಡೆ ಕೊಡ್ತಾರೆ ಯೂಶ್ವಲ್ ಆಗಿ. ಸೊ ಬಾಳೆಹಣ್ಣು ಆಮೇಲೆ ತೆಂಗಿನಕಾಯಿ ಪ್ರಸಾದ ಎಲ್ಲ ಕೊಡ್ತಾರೆ. ಇವತ್ತು ಸಾಟರ್ಡೆ, ಇಲ್ಲಿ ಸೋಮವಾರ ಮತ್ತು ಯೂಶ್ವಲ್ ಆಗಿ ಸಾಟರ್ಡೆ ಕ್ರೌಡ್ ಜಾಸ್ತಿ ಇರ್ತದೆ, ಜಾಸ್ತಿ ಜನರು ಇರ್ತಾರೆ. ಮತ್ತು ಮಧ್ಯಾಹ್ನ ಊಟ ಕೂಡ ಇರ್ತದೆ ಸೋಮವಾರ ಮತ್ತು ಸಾಟರ್ಡೆ. ಇವತ್ತು ಏನೋ ಪೂಜೆ ಇರಬೇಕು ಇಲ್ಲಿ, ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಯಾರಾದರೂ ಹರಕೆ ಹೇಳಿದರೆ ಇಲ್ಲಿ ಮಾಡ್ತಾ ಇರ್ತಾರೆ. ಕೆಳಗಡೆ ಒಂದು ನಾಗಂದು ಟೆಂಪಲ್ ಉಂಟು, ಅಲ್ಲಿಗೆ ಕೈ ಮುಗಿದು ಬರುವ. ಇವತ್ತು ಊಟ ಎಲ್ಲ ಉಂಟು, ಸ್ಯಾಟರ್ಡೆ ಅಲ್ಲ. ಸೊ ಆ ಕಡೆಯಿಂದ ಬರ್ಬೋದಿತ್ತು, ಬಟ್ ಬೇಡ, ಇಲ್ಲಿಂದಲೇ ಹೋಗುವ ಅಂತ ಹೇಳಿ ಇಲ್ಲೇ ಬಂದೆ. ಚೆಂದ ಇಂಪ್ರೂವ್ ಮಾಡಿದ್ದಾರೆ, ನೋಡ್ಬೋದು ನೀವು. ಮಂಗಳೂರು ನಮ್ಮ ಸ್ಮಾರ್ಟ್ ಸಿಟಿ ಆಗಿದೆ. ಇಲ್ಲಿ ಮುಂದುಗಡೆ ನೀವು ನೋಡ್ಬೋದು, ಗಾರ್ಡನ್ ಥರ ಮಾಡಿದ್ದಾರೆ. ಇದು ಕಾವೂರು ಲೇಕ್ ಅಂತ ಫೇಮಸ್ ಆಗಿದೆ. ಅಲ್ಲಿ ಎದುರುಗಡೆ ಕಾಣೋದು ಕುಲದ್ದು ಒಂದು ಕಟ್ಟೆಯಾಗಿ ಮಾಡಿ ಅಲ್ಲಿ ಸ್ನಾನ ಮಾಡ್ತಾರೆ. ಆಮೇಲೆ ಆ ಕಡೆ ಇರೋದು ಗಣಪತಿ ಹಾಕುವಂಥ ಒಂದು ಕಟ್ಟೆ ಹಾಕಿ, ಆ ಕಟ್ಟೆ ಥರ ಮಾಡಿ ಅದರಲ್ಲಿ ಗಣಪತಿ ದೇವರನ್ನು ಹಾಕ್ತಾರೆ. ಇಲ್ಲಿ ಜಾತ್ರೆ ಆಗಬೇಕಾದ್ರೆ ರಾಜ್ನವರೆಲ್ಲ ತೂಟದಾರಕ್ಕೆ ಹೋಗಬೇಕಾದ್ರೆ ಇಲ್ಲಿ ಸ್ನಾನ ಮಾಡಿ ಅದರಲ್ಲಿ ಆಮೇಲೆ ದೇವರ ಜೊತೆ ಹೋಗೋದು. ಅದು ತೂಟಿದಾರ ನೀವು ಕಾಟಿಲಲ್ಲಿ ನೋಡಿರ್ಬೋದು. ಅದೇ ಥರ ಇಲ್ಲಿ ಕೂಡ ಆಗ್ತದೆ, ಕಾವೂರು ಟೆಂಪಲಲ್ಲಿ ಕೂಡ. ಫೈನಲಿ ಮನೆಗೆ ಬಂದೆ. ಈಗ ಬಿಸಿಲಿತ್ತು, ಸ್ವೆಟ್ ಆಗಿದ್ದು ನೋಡಿದ್ರೆ ಗೊತ್ತಾಗೋದು. ಈ ಮಳೆಗಾಲದಲ್ಲೂ ಮಂಗಳೂರಲ್ಲಿ ಸ್ವಲ್ಪ ಬಿಸಿಲು ಬಂದರೆ ಸಾಕು, ಸ್ವೆಟ್ ಆಗಿ ಆಗ್ತದೆ, ಅಷ್ಟು ಹ್ಯುಮಿಡಿಟಿ ಇದೆ ಇಲ್ಲಿ. ಸೊ ಇವತ್ತು ನಾನು ಸಾಸೇಜ್ ಮಾಡುವ ಅಂಥೇಳಿ ಸಾಸೇಜ್ ಅಂತ ತಂದಿದ್ದಾರೆ ನನ್ನ ಹಸ್ಬೆಂಡು. ಅದನ್ನೊಂದು ನೀರಲ್ಲಿ ಹಾಕ್ತಾ ಇದ್ದೇನೆ. ಮತ್ತು ಇವತ್ತು ಸ್ಯಾಟರ್ಡೆ ಆದ ಕಾರಣ ಅವಿಯನನ್ನು ಬೇಗ ಕರ್ಕೊಂಡು ಬರಲಿಕ್ಕೆ ಇರ್ತದೆ. ಸೊ ಅಲ್ಲಿಗೆ ಹೋಗಬೇಕು. ಸೊ ಇದನ್ನೀಗ ನೀರಲ್ಲಿ ಹಾಕುವ. ಮನೆ ಡ್ರೆಸ್ಸಿಗೆ ಹಾಕಿದೆ. ನನಗೆ ಎಲ್ಲೇ ಹೋಗಿ ಬರಲಿ ಪಕ್ಕ ಒಂದು ಡ್ರೆಸ್ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ಹಾಕುವ. ನಾನು ಟೆರೆಸ್ ಮೇಲೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ, ಇವಾಗ ಮಳೆಗಾಲ ಅಲ್ಲ. ಸೊ ಆದ್ದರಿಂದ ಬೇಗ ಒಣಗೋದಿಲ್ಲ, ಅದು ಸ್ವಲ್ಪ ಬಿಸಿಲು ಬಂದರೂ ಸಾಕಾಗ್ತದೆ, ಬೇಗ ಒಣಗ್ತದೆ. ಸೊ ನೋಡಿ, ನಂದು ಟ್ಯಾರಿಸ್ ತೋರಿಸ್ತೇನೆ ನಿಮ್ಗೆ. ಇದು ನಮ್ಮದು ಟ್ಯಾರೇಸ್. ನಾವು ಮೊದಲು ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಿ, ಅದಕ್ಕೆ ಇದೆಲ್ಲ ನಮ್ಮ ಹುಡುಗರೆಲ್ಲ ಬಿಡಿಸಿದ್ದು ಡಿಸೈನ್ ನೋಡಿ. ಡ್ಯಾನ್ಸ್ ಇದ್ದು, ಮ್ಯೂಸಿಕ್ ಇದ್ದು, ಹೆಡ್ಫೋನ್ ಇದ್ದು. ಆಮೇಲೆ ಇಲ್ಲೊಂದುಂಟು ಟೈರ್ ಇದ್ದನ್ನು ಕಾಣೋದಿಲ್ಲ, ಸಾಲ್ಸ ಮಾಡೋದಂತೆ. ಇಲ್ಲೊಂದಿದೆ ನೋಡಿ ಮ್ಯೂಸಿಕ್ ಇದ್ದು. ಆಮೇಲೆ ಇಲ್ಲಿದೆ ನೋಡಿ ಮೈಕಲ್ ಜಾಕ್ಸನ್, ನಮ್ಮಲ್ಲೊಬ್ಬ ಟ್ಯಾಲೆಂಟೆಡ್ ಕಿಡ್ ಇದ್ದ, ಹಿಪ್ ಹಾಪ್ ಅಂತ ಬರೆದದ್ದು, ಶಶಾಂಕ್ ಅಂತೇಳಿ. ಅವ ಈಗ ಹೊರ ದೇಶದಲ್ಲಿದ್ದಾನೆ. ಲಾಕ್ಡೌನ್ ಸಮಯದಲ್ಲಿ ತುಂಬಾ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ನಾವು. ಲಾಕ್ಡೌನ್ ಆಗಿ ಸ್ವಲ್ಪ ಸಮಯದ ನಂತರ
ತುಂಬ ಖುಷಿ ಆಗ್ತಿತ್ತು. ಎಲ್ಲ ಬರ್ತಿದ್ರು, ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದೆಲ್ಲ ಇನ್ನು ಮೆಮೊರಿ ಅಷ್ಟೇ, ಡ್ಯಾನ್ಸ್ ಇದ್ದು ಸ್ಪೆಷಲಿ. ಸೊ ಇವಾಗ ಬಟ್ಟೆ ಒಣಗಿಸಿ ಹಾಕಿ ರಪ್ಪ ಕೆಳಗೆ ಹೋಗು. ಈಗ ಮಳೆ ಬರ್ತದೆ. ನಾನು ಹೋಗಿ ಬಂದ ಟೈಮ್ ನೋಡಿ, ಸ್ವಲ್ಪ ತಲೆ ಮಳೆ ಬರುವ ಅಂದಾಜಿದೆ. ನನ್ನ ಹಸ್ಬೆಂಡ್ ಹೇಳಿದರು ಟೆಂಪಲಿಗೆ ಹೋಗಲ್ವಾ ಅಂತ. ಬಿಸಿಲು ನೋಡಿ ಬೇಗ ಬೇಗ ಹೋಗುವ ಅಂತ ಹೇಳಿ ಹೊರಡಿ ರಪ್ರಪ್ಪ ಹೋದೆ. ಇವಾಗ ನಿಮಗೆ ಸೌಂಡ್ ಕೇಳ್ತಿರ್ಬೋದು ಮೇಲ್ಗಡೆ. ಇವಾಗಷ್ಟೇ ಮಳೆ ಸ್ಟಾರ್ಟ್ ಆದ. ಆ್ಯಕ್ಚುಲಿ ನನಗೆ ಮಳೆಯಲ್ಲಿ ಹೊರಗೆ ಹೋಗೋದಂದರೆ ಭಾಳ ಕಿರ್ಕಿದೆ. ಮತ್ತೊಂದೇನಾದರೆ ಟೆಂಪಲಿಗೆ ಹೋಗಬೇಕಾದ್ರೆ ಅಂದರೆ ರೈನ್ ಕೋಟ್ ಒಂದು ಕಡೆ ಇಡಬೇಕು, ಇಲ್ಲದೆ ಕಾರ್ ತಗೊಂಡೋದ್ರೆ ಎಕ್ಸ್ಟ್ರಾ ಟೈಮ್ ವೇಸ್ಟ್ ಆಗ್ತದೆ. ನನಗೆ 12:30ಗೆ ವಿಯರನ್ನು ಕರ್ಕೊಂಡು ಮನೆಗೆ ಹೋಗಲಿ ಉಂಟು. ಸೊ ಅದಕ್ಕೆ ನಾನು ಮಳೆಯ ಒಳಗಡೆಯಿಂದ ಹೋಗಿ ಟೆಂಪಲಿಗೆ ಹೋಗಿ ಬಂದೆ. ನನಗೆ ಭಾಳ ಖುಷಿ ಆಗ್ತದೆ ನಾವು ಹೋಗಿ ಬಂದ ನಂತರ ಬಂತಲ್ಲ ಅಂತ. ಇವಾಗ ಹೊರಗಡೆ ಹೋಗಿ ಬಂದು ಮುಖ ಎಲ್ಲ ರೆಡ್ ಇದು ಮುಖ ಎಲ್ಲ ಒಂಥರ ಟ್ಯಾನ್ ಆದಾಗ ಹಾಕ್ಕೊಂಡ್ರು. ಸೊ ಫೇಸ್ ವಾಶ್ ಮಾಡುವ. ಫೇಸ್ ವಾಶ್ಗೆ ನಾನು ಜಿ ಗ್ಲೋ ಫೇಸ್ ವಾಶ್ ಹೊಸತ್ತು ನನ್ನ ಹಸ್ಬೆಂಡ್ ತಗೊಂಡೆ, ಬೆಲ್ಲವಿಟ್ಟದ್ದು. ಅದನ್ನು ಟ್ರೈ ಮಾಡುವಂತಿದ್ದೇನೆ. ಸೊ ಮಾಡುವ. ಹೇಗುಂಟು ಏನು ಕತೆ ಗೊತ್ತಿಲ್ಲ, ಅವರು ಯೂಸ್ ಮಾಡಿದಾರೆ ಅದು ಕೂಡ ಗೊತ್ತಿಲ್ಲ ನನಗೆ. ನೋಡಿ, ಸ್ಮೆಲ್ ಒಳ್ಳೆ ಉಂಟು, ಆರೆಂಜ್. ಕಣ್ಣು ಉರಿತದೆ ಕಣ್ಣು ಓಪನ್ ಮಾಡಿದರೆ. ಸೊ ಇವಾಗ ಒಂದು ಹಿಮಾಲಯದ್ದು ಎಂಥ ಬ್ಯಾಕ್ ಆ್ಯಂಡ್ ಕ್ಲೀನಿಂಗ್ ಸ್ಕ್ರಬ್ ತೊಗೊಂಡಿದ್ದಾರೆ, ಅದನ್ನು ಯೂಸ್ ಮಾಡುವ. ಯಾವಾಗ ಕೊಮ್ಮೆ ಹಾಕೋದು, ದಿನ ಹಾಕಲ್ಲ. ಸ್ಕ್ರಬ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಮಾತ್ರ ಕೇಳಬೇಡಿ, ನನಗೆ ಗೊತ್ತಿಲ್ಲ. ಎಲ್ಲರೂ ಯೂಸ್ ಮಾಡ್ತಾರೆ ಅಂತ ನಾನು ಸಹ ಮಾಡೋದು. ಒಳ್ಳೆ ಆಗ್ತದೆ, ಫೇಸಿಗೆ ಮಸಾಜ್ ಸಿಗ್ತದೆ. ಬೆಲ್ಲವಿಟ್ಟದ್ದು ಆ್ಯಕ್ಚುಲಿ ಒಳ್ಳೆ ಇರ್ತದೆ. ಮಾಮಾ ಅರ್ಥಿದ್ದು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು. ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನಾನು ಅವರು ತಗೊಂಬಂದಿಟ್ಟರೆ ಆಮೇಲೆ ನಾನು ಯೂಸ್ ಮಾಡೋದು. ಸ್ವಲ್ಪ ಮಸಾಜ್ ಮಾಡುವ. ಸ್ಕ್ರಬ್ ಅಂದಮೇಲೆ ಸ್ವಲ್ಪ ಮಸಾಜ್ ಮಾಡಬೇಕಲ್ಲ, ಅದಕ್ಕೆ ಕೈಗೆ ಮಾಡಿದ್ರು ಕೂಡ ಒಳ್ಳೇದು. ಆ್ಯಕ್ಚುಲಿ ಇಲ್ಲೆಲ್ಲ ಮಾಡಬೇಕು ಕೈಗೆಲ್ಲ. ಕೈ ಗಾಡಿಯಲ್ಲಿ ಹೋಗಿ ಬಂದು ಟ್ಯಾನ್ ಆಗಿರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಬೆಟರ್. ನಮ್ಮದು ಬಿಸಿ ಇರುವಾಗ ಅಂದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ನಾನು ಫುಲ್ ಟ್ಯಾನ್ ಆಗಿರ್ತೇವೆ. ಫುಲ್ ಮುಖಕ್ಕೆ ಏನು ಹಾಕ್ಕೊಳ್ಳೋದು ನೋಡಿರ್ಬೋದು. ಒಂದಿನ ಬ್ಲಾಗಲ್ಲಿ ಒಂದರಲ್ಲಿತ್ತು, ಎಂತ ಹಾಕಿದ್ರು ಫುಲ್ ಟ್ಯಾನ್ ಆಗ್ತದೆ. ಸೊ ಸಾಕನಿಸ್ತದೆ. ಇನ್ನೂ ರಬ್ ಮಾಡಿದ ನಂತರ ಸಿಪ್ಪೆ ಕೂಡ ಬರ್ತದೆ ಅಲ್ಲ, ನನ್ನ ಸ್ಕಿನ್ ಕೂಡ ಹೊರಗೆ ಬರ್ಬೋದು. ನಾನು ಬಿಳಿಯಾದ್ನ ನೋಡಿ ಕಮೆಂಟ್ ಮಾಡಿ ಹೇಳಿ ಆಯಿತಾ, ಬಿಳಿಯಾಗಿದ್ದೇನಾ ಅಥವಾ ಮೊದಲಿನಾಗೇನಿದ್ದೇನಾ ಅಂತ. ಸೊ ಆಯಿತು, ಸ್ವಲ್ಪ ಫ್ರೆಶ್ ಆದಾಗೆ ಆಗ್ತದೆ ಅಷ್ಟೇ ಫೀಲ್, ಮತ್ತೇನಿಲ್ಲ. ಇವಾಗ ಸಾಸೇಜ್ ಮಾಡುವ. ಏನಿಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ, ಪಟ್ಟ ಹೋಗಿ ಮಾಡುವ. ಸಾಸೇಜ್ ಕಟ್ ಮಾಡಿಟ್ಟೆ. ಸಾಸೇಜ್ ಕಟ್ ಆಗಿದೆ. ಇದು ಪೆಪ್ಪರ್ ಸಾಸೇಜ್. ಸೊ ಪೆಪ್ಪರ್ ಸಿಗ್ತಾ ಇರ್ತದೆ ತಿನ್ನಬೇಕಾದ್ರೆ. ಸೊ ಇದನ್ನೀಗ ಫ್ರೈ ಮಾಡಬೇಕು. ಆಮೇಲೆ ಟೊಮ್ಯಾಟೊ ಆ್ಯಂಡ್ ಆನಿಯನ್ ರೆಡಿ. ಸೊ ಇವಾಗ ಮಾಡುವ. ನಾನು ಸಿಂಪಲಾಗಿ ಮಾಡೋದು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಇಲ್ಲಿಗೆ ಪಾತ್ರೆ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಆಯಿಲ್ ಹಾಕುವ. ಫ್ರೈ ಮಾಡಲಿಕ್ಕಲ್ಲ, ಸೊ ಸ್ವಲ್ಪ ಸಾಕು ಕೊಕೊನಟ್ ಆಯಿಲ್. ಇವಾಗ ಸಾಸೇಜ್ ಹಾಕುವ. ಹಾಗೆ ಸ್ವಲ್ಪ ಫ್ರೈ ಮಾಡುವ. ನೋಡಿ ಮಾಂಸಕ್ಕಾದರೂ ಪಾಟ್ ಕೆಳಗಡೆ ಹಿಡಿದಾಗ್ತದೆ. ಅದಕ್ಕೆ ಬೇಗ ಕ್ವಿಕ್ಕಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ಪಾಟ ಅಂತ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಏನಾಗ್ತದೆ ಅಂದರೆ, ಒಂದು ಕೋಲ್ಡ್ ಹೋಗ್ತದೆ, ಇನ್ನೊಂದು ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ ರೋಸ್ಟ್ ಆಗಿ. ಇವಾಗ ಇದನ್ನು ಬೇರೆ ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡುವ. ಅಗೇನ್ ಇವಾಗ ಅದೇ ಪಾತ್ರೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಎಣ್ಣೆ ಬಿಸಿಯಾದಾಗ ಆನಿಯನ್ ಹಾಕಬೇಕು. ಈ ಆನಿಯನ್ ಸ್ವಲ್ಪ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಜಿಂಜರ್ ಪೇಸ್ಟ್, ನಂತರ ಚೆನ್ನಾಗಿ ಮಿಕ್ಸಿಗ ಮಾಡಲಿಕ್ಕೆ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಯಿತು. ಇವಾಗ ಟೊಮೆಟೊ ಹಾಕುವ.
ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕುವ, ಟೊಮೆಟೊ ಬೇಯಬೇಕಲ್ಲ ಅದಕ್ಕೆ. ಸ್ಮೂತ್ ಆದಾಗೆ ಕಾಣೋದಿಲ್ಲ, ಈಗಿನ ಟೊಮೆಟೊ ಯಾವುದು ಕೂಡ ಸ್ಮೂತ್ ಆಗಲ್ಲ ಅಷ್ಟು ಈಸಿಯಾಗಿ. ಸೊ ಸ್ವಲ್ಪ ಸ್ಮ್ಯಾಶ್ ಮಾಡುವ. ಸ್ವಲ್ಪ ಮ್ಯಾಗಿ ಮಸಾಲ ಹಾಕುವ, ಮ್ಯಾಗಿ ಮಸಾಲ. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿದೆ. ಆ್ಯಂಡ್ ಟರ್ಮರಿಕ್ ಪೌಡರ್, ಸ್ವಲ್ಪ ಗರಂ ಮಸಾಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರು ಹಾಕುವ, ಸ್ವಲ್ಪ ಕುದಿಲಿಕ್ಕೆ ಬಿಡುವ. ಸಾರಿ ಮರ್ತೋಯ್ತು, ನಾನು ವಿಡಿಯೋ ಆನ್ ಮಾಡಿ ಇರಲಿಲ್ಲ. ಇದಕ್ಕೊಂದು ಎಗ್ ಹಾಕಿದೆ, ಎಗ್ ಹಾಕಿ ಬೀಟ್ ಮಾಡಿದೆ. ನಂತರ ಇವಾಗ ಫ್ರೆಶ್ ಕ್ರೀಮ್ ಹಾಕಿದೆ. ನಾನು ವಿಡಿಯೋ ಆನ್ ಮಾಡಿದ್ದೇನೆ ಅಂತಲೇ ಎಣಿಸಿದ್ದು. ಎಷ್ಟೆಲ್ಲ ಮಾತಾಡಿದೆ ಗೊತ್ತಾ, ಎಲ್ಲ ವೇಸ್ಟ್ ಆಯಿತು. ಸೊ ಇವಾಗ ಇಷ್ಟು ಆಯ್ತಲ್ಲ, ಎಗ್ ಹೊಡೆದಾಕಿ ಅದನ್ನು ಇದರಲ್ಲಿ ಸ್ಪ್ರೆಡ್ ಮಾಡಿ ಆಮೇಲೆ ಫ್ರೆಶ್ ಕ್ರೀಮ್ ಹಾಕಿದೆ. ಇದು ನೀವು ಇಷ್ಟು ಕೂಡ ಚಪಾತಿಗೆ ಕೂಡ ಯೂಸ್ ಮಾಡ್ಬೋದು. ಈ ಗ್ರೇವಿಯನ್ನು ಬರೀ ಚಪಾತಿಗೆ ಯೂಸ್ ಮಾಡ್ಬೋದು. ಸೊ ಇವಾಗ ಫ್ರೈ ಮಾಡಿದಂತಹ ಸಾಸೇಜ್ ಹಾಕುವ. ನೀವೇನಾದರೂ ಬೇರೆ ಥರದ್ದು ಸಾಸೇಜ್ ಟ್ರೈ ಮಾಡಿದರೆ ನನಗೆ ಹೇಳಿ. ಬೇರೆ ಯಾವುದಾದ್ರೂ ಸ್ಟೈಲಿದ್ದು ಸಾಸೇಜ್ ಯೂಸ್ ಮಾಡಿದರೆ, ನೀವು ಮಾಡಿದರೆ ಪಲ್ಯ ನನಗೊಂದು ಕಮೆಂಟ್ ಮಾಡಿ ಹೇಳಿ. ನೀವು ಟ್ರೈ ಮಾಡಿ ಈ ಥರ, ಬಿಕಾಸ್ ಐ ಲವ್ ಸಾಸೇಜಸ್. ಯಾರಾದರೂ ಹೊರದೇಶದಲ್ಲಿದ್ದರೆ ಬರುವಾಗ ನನಗೋಸ್ಕರ ತಗೊಂಡು ಬನ್ನಿ. ಬಟ್ ಇಲ್ಲಿ ಸಿಗ್ತದೆ, ಮೊದಲೆಲ್ಲ ಹೊರದೇಶದಲ್ಲಿ, ಬಟ್ ಇಲ್ಲಿ ಹೊರದೇಶದಲ್ಲಿ ಸಿಗುವಷ್ಟು ಟೇಸ್ಟ್ ಇಲ್ಲಿದ್ದಿರಲ್ಲ. ಆಲ್ಮೋಸ್ಟ್ ಅದೇ ಥರ ಇರ್ತದೆ, ಆದರೂ ಸಿಗಲ್ಲ ಅಷ್ಟೊಂದು ಟೇಸ್ಟು. ಸೊ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಬೇರೆ ಟೈಪ್ ಇದ್ದು ರೆಸಿಪಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಓಕೆ, ಆರ್ ಸಾಸೇಜ್ ಗ್ರೇವಿ ಈಸ್ ರೆಡಿ ಟು ಈಟ್. ಸಾಸೇಜ್ ಹೇಗುಂಟು ನೋಡುವ. ಅದು ಅದೇ ಬಟ್ಟಲ್ಲಿ ಅದಕ್ಕೆ ಯೂಸ್ ಮಾಡಿದ್ದನ್ನೇ. ಯಮ್ಮೆ. ಚಪಾತಿ ರೈಸ್ಗೆಲ್ಲ ಸೂಪರ್ ಆಗ್ತದೆ. ಇದು ಡ್ರೈ ಕೂಡ ಮಾಡ್ಬೋದು. ಸೊ ಯಾರೆಲ್ಲ ಮನೆಯಲ್ಲಿ ಮಾಡಿದ್ದೀರಿ ಸೊ ನನಗೆ ಹೇಳಿ. ಇವಾಗ ಬೇರೆ ಕೆಲಸ ಉಂಟು ಮಾಡುವ. ವಿಯನನ್ನು ಕರ್ಕೊಂಡು ಹೋಗಬೇಕಾದ್ರೆ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಈಗ ಸೊ ರೈನ್ ಕೋಟ್ ಆಗ್ತಾ ಇದ್ದೆ. ಲೈಟಾಗಿ ಮಳೆ ಬರೋದು, ಏನು ಹೆವಿ ಬರ್ತಾ ಇಲ್ಲ, ಆದರೂ ಒದ್ದೆ ಆಗುವ ಥರ ಉಂಟು. ಓಕೆ ಹೋಗುವ. ನೀವು ನೋಡ್ಬೋದು, ಈಗ ಕರ್ಕೊಂಡು ಬಂದೆ. ಹೆವಿ ಮಳೆ ಇತ್ತು ಆ ಕಡೆ, ಜೋರಾಯಿತು ಆಮೇಲೆ ಮಳೆ. ಸೊ ಅದರಿಂದ ಫುಲ್ಲು ಒದ್ದೆ ಆಗಿದ್ದೀವಿ. ಏನನ್ನು ನೋಡ್ಬೋದು ನೀವು, ಆಂಬ್ರೆಲ್ಲ ಇಟ್ಕೊಂಡು ಹೊಸದು ಅವಳ ಫ್ರೆಂಡ್ ಅವಳ ಬರ್ತ್ಡೇಗೆ ಗಿಫ್ಟ್ ಕೊಟ್ಟದು, ಅದನ್ನು ಇಟ್ಕೊಂಡು ತಿರುಗಾಡಿಸ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಥರ ಮಾಡಿದರೆ ಅದು ಹಾಳಾಗ್ತದೆ ಅಂತ. ಇವಾಗ ಜೋರು ಹಸಿವಾಗ್ತಿರ್ಬೇಕು, ಅದಕ್ಕೆ ಒಮ್ಮೆ ಬಾಗಿಲು ತೆಗೀರು ಅಂತ ಬೊಬ್ಬೆ ಹೊಡಿತಾ ಇದ್ದಾಳೆ. ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. Until then, take care, bye-bye and see ya. ವಿಯನಿಗೆ ನಾನು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟೆ ಸಾಸೇಜ್, ಅವಳೇ ಹೇಳ್ತಾಳೆ ನೋಡಿ.